ಸೂರನ್ಗಿ ಕಟೌಟ್ ದುರಂತದ ಪ್ರಕರಣದಲ್ಲಿ ಏನು ಸಾವನ್ನಪ್ಪಿದ ಮೃತ ಯುವಕ ಕುಟುಂಬಸ್ಥರಿಗೆ ಇವತ್ತು ಯಶ್ ಫೌಂಡೇಶನ್ದಿಂದ ಅವರ ಸ್ನೇಹಿತರು ಇವತ್ತು ಪರಿಹಾರ ಚೆಕ್ಕನ್ನು ವಿತರಿಸಿದ್ದಾರೆ. ಚೇತನ್ ಅವರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ಇವತ್ತು ಪರಿಹಾರ ಕೊಟ್ಟಿದ್ರಿ ಸರ್ ಮೃತ ಕುಟುಂಬಸ್ಥರಿಗೆ, ಏನು ಹೇಳ್ತೀವಿ ಸರ್? ಏನಿಲ್ಲ, ಇದೊಂದು ಆಗಬಾರ್ದಿತ್ತು, ದುರಂತ ಆಗ್ಬಿಟ್ಟಿತ್ತು. ಅವತ್ತೇ ಯಶ್ ಅವ್ರು ಬಂದು ಎಲ್ಲ ನೋಡಿ ಅವ್ರು ಸಾಂತ್ವನ ಹೇಳಿದರು. ಇವತ್ತು ಅವ್ರ ಮನೆಗೆ ಬಾಗಿಲಿಗೆ ಬಂದು ನಾನು ರಾಕೇಶ್ ಅವರು ಪರಿಹಾರ ಹಣ ವಿತರಣೆ ಮಾಡೋಕ್ಕೆ ಇದೇನೂ ಅಲ್ಲ, ಬಟ್ ನಮ್ಮ ಬಾಸ್ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೀವಿ ಇಲ್ಲ ಅಷ್ಟೇ. ಎಷ್ಟೆಷ್ಟು ಕೊಟ್ಟಿದ್ದೀರಿ ಸರ್? ಏನು ಹೇಳಿದ್ರಿ ಸರ್ ಅವ್ರಿಗೆ? ಸರ್, ಈಗ ಮರಣ ಹೊಂದಿದವ್ರ ಮನೆಗೆ 5-5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಈಗ ಇಂಜುರಿ ಆಗಿರೋರಿಗೆ ಅವ್ರ ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದೀವಿ ಪ್ರತಿಯೊಂದು. ಅವ್ರದ್ದು ಇನ್ನೊಂದು 2 ದಿನದಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಅವ್ರ ಅಕೌಂಟ್ಗೆ ಮಾತಾಡಿ ಎಷ್ಟು ತಲುಪಿಸ್ಬೇಕು ಅಂತೇಳಿ ಅವ್ರ ಅಕೌಂಟ್ಗೆ ತಲುಪಿಸ್ತೀವಿ ಪ್ರತಿಯೊಬ್ಬರದ್ದು. ಸರ್, ಈಗ ಅವ್ರ ಮಕ್ಕಳನ್ನೆಲ್ಲ ಕಳ್ಕೊಂಡು ತಂದೆ ತಾಯಿ ಭಾಳ ದುಃಖದಲ್ಲಿದ್ದಾರೆ. ಪರಿಹಾರ ಎಲ್ಲ ಕೊಟ್ಟಿದ್ದೀರಿ ಖರೆ, ಬಟ್ ಈ ಪರಿಹಾರ ನಮ್ಮ ಅಂದರೆ ಮಕ್ಕಳನ್ನ ನೆನೆಸ್ಕೊಂಡು ಇವತ್ತಿಗೂ ಕೂಡ ಕಣ್ಣೀರು ಆಗ್ತಾ ಇದ್ದಾರೆ. ಈ ಪರಿಹಾರ ತೊಗೊಂಡು ಏನು ಮಾಡೋಣ ಅನ್ನೋಂಥ ಮಟ್ಟಿಗೆ ಅವರು ಇಳಿದಿದ್ದಾರೆ. ಅಂದರೆ ಏನು ಹೇಳ್ತೀರಿ ಸರ್ ಇಂಥ ದುರಂತದ ಬಗ್ಗೆ ಅಂತ? ಸರ್, ಏನು ಆಗಬಾರ್ದಿತ್ತು, ಬಟ್ ಈ ದುರಂತ ನಿಜವಾಗ್ಲೂ ಅವತ್ತೇ ನೀವು ನೋಡಿದ್ರಿ ಎಸ್ಸರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂತ. ದುರಂತ ಆಗಬಾರ್ದಿತ್ತು ಪಾಪ. ಈಗ ಅವರು ಖಂಡಿತವಾಗ್ಲಿ ನಾವು ಪರಿಹಾರ ಕೊಟ್ಟಿರೋ ಹಣ ಅವ್ರ ಮನೆಯವ್ರಿಗೆ ಏನೂ ಅಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಜೀವನ ಇದಲ್ವಾ, ಅವ್ರು ಎಸ್ಸರು ಅವತ್ತಿಂದ ಅಷ್ಟೇ ಬೇಜಾರಲ್ಲಿದ್ದಾರೆ. ಬಟ್ ಈಗೇನು ಮಾಡೋಣ, ಅದಕ್ಕೋಸ್ಕರ ಅವ್ರ ಪರಿಹಾರ ನಾವೇನು ಕೊಡೋದು ಅದು ಅವ್ರಿಗೆ ಏನೂ ಅಲ್ಲ. ಬಟ್ ಏನು ಮಾಡೋಣ, ಏನು ಹೇಳೋಕ್ಕಾಗಲ್ಲ. ಇದು ಯಶ್ ಅವರು ಮಿಡಿದಿದ್ದಾರೆ, ಮನೆ ಮಿಡಿದಿದೆ. ಅವ್ರ ವಿದೇಶದಿಂದ ಬಂದು ಅವ್ರಿಗೆ ಸಾಂತ್ವನ ಹೇಳಿದ್ದಾರೆ. ಅವತ್ತು ಪರಿಹಾರ ನಿಮ್ಗೆ ಏನೋ ಶಕ್ತಿ ತುಂಬ್ತೀವಿ ಅಂತ ಭರವಸೆ ಕೂಡ ಕೊಟ್ಟಿದ್ರು. ಇವತ್ತು ಅದನ್ನ ಭರವಸೆನ ಈಡೇರಿಸಿದ್ದಾರೆ, ಹೇಳಿದ್ದಾರೆ ಸರ್. ಈಗ ಅವ್ರು ಪರಿಹಾರ ಕೊಟ್ಟಿದ್ದೀವಿ, ಮುಂದೆನೂ ಅವ್ರ ಜೊತೆ ಯಾವತ್ತಿದ್ರು ಅವ್ರ ಮನೆಯವ್ರ ಜೊತೆ ಯಶ್ ಅವ್ರು ಇರ್ತಾರೆ. ಅವ್ರು ಬಹುತೇಕ ಸೂರನ್ಗಿ ಗ್ರಾಮದಲ್ಲಿ ಬಹಳಷ್ಟು ಜನ ಯುವಕರು ಯಶ್ ಅಭಿಮಾನಿಗಳಿದ್ದಾರೆ. ಒಂದು ತಂಡ ಇದೆ. ಯಾವುದೇ ರೀತಿ ರಿಜಿಸ್ಟರ್ ಆಗದೆ ಇದ್ರು ಕೂಡ ಬಹಳ ವರ್ಷಗಳಿಂದ ಈ ತರ ಅಭಿಮಾನ ಹುಟ್ಟುಹಬ್ಬ ಯಾವುದೇ ಇವೆಂಟ್ಸ್ಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ರೆ. ಆದ್ರೆ ಇಂಥ ಇವೆಂಟ್ಗಳಿಗೆ ದುರಂತಗಳಿಗೆ ಕಾರಣ ಆಗಬಾರ್ದು ಅನ್ನೋ ವಿಚಾರ ಏನು ಹೇಳ್ತೀರಿ ಸರ್ ಇದಕ್ಕೆ? ಖಂಡಿತ ಅವತ್ತೇ ಹೇಳೋದಿಲ್ಲ ಸರ್, ನಾವು ಹೇಳೋದೇನಿಲ್ಲ. ಹೆಸರೇ ಹೇಳಿದ್ರಲ್ಲ, ದಯವಿಟ್ಟು ದುರಂತಗಳಾಗಬಾರ್ದು. ದುರಂತಗಳಾದಾಗ ತುಂಬ ಬೇಜಾರಾಗುತ್ತೆ. ದುರಂತಗಳಾಗದೆ ನಡೆದ್ರೆ ತುಂಬ ಖುಷಿ. ಈ ಊರಿನ ಜೊತೆ ಯಾವಾಗಲೂ ಯಶ್ ಅವ್ರು ಇರ್ತಾರೆ, ನಾವು ಯಾವಾಗಲೂ ಜೊತೆಲಿ ಇರ್ತೀವಿ ಅಂತ ಹೇಳಕ್ ಮಾತ್ರ ಇಷ್ಟಪಡ್ತೀವಿ ಸರ್. ಎಸ್, ಯಾರು ಚೇಂಜ್ ಮಾಡಬೇಡ್ರಿ, ನನ್ನ ನೋಡೋ ಆತುರದಲ್ಲಿ ಜೀವ ಕಳೆದುಕೊಳ್ಬೇಡ್ರಿ ಅಂತ ಹೇಳಿದ್ರು ಸಹಿತ ಮತ್ತೊಂದು ದುರಂತ ನಡೆದೇ ಹೋದ್ ಸರ್. ಮತ್ತೊಬ್ಬ ಯುವಕ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಮತ್ತೊಬ್ಬ ಯುವಕ ಆಕ್ಸಿಡೆಂಟ್ ಅಲ್ಲಿ ತೀರೋದ ಸರ್. ಅದೇ ಯಶ್ ಅವ್ರು ನೋಡೋಕೆ ಬಂದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದ್ರ ಬಗ್ಗೆ ಆ್ಯಕ್ಚುಲಿ ಅದು ಏನು ಅಂತಲೂ ಗೊತ್ತಾಗಿಲ್ಲ ನಮ್ಗೆ. ಅದ್ರ ಬಗ್ಗೆ ಹಿಂದೆ ಯಾವ ವೆಹಿಕಲ್ಗೆ ಇದಾಯಿತು ಅಂತ ಗೊತ್ತಿಲ್ಲ. ಬಟ್ ಆಗಬಾರ್ದು. ಯಶ್ ಅವರೇ ದಾರಿ ಉದ್ದಕ್ಕೂ ಒಂದು 20 ಜನಕ್ಕೆ ಹೇಳ್ಕೊಂಬಂದರು, ಬರಬೇಡಿ, ಫಾಲೋ ಮಾಡಬೇಡಿ ಅಂತ. ತಿರ್ಗಾ ನಾವು ವಾಪಸ್ ಹೋಗೋಷ್ಟಲ್ಲ, ಅದಾದ್ಮೇಲೂ ನಮ್ಗೆ ಆ ನ್ಯೂಸ್ ಕೇಳೋರು ತುಂಬ ಬೇಜಾರಾಯಿತು ಸರ್. ಗಾಯಾಳುಗಳಿಗೆ ಏನು ಹೇಳಿದ್ರಿ ಸರ್? ಗಾಯಾಳುಗಳಿಗೆ ಅದೇ ಈಗ ಮಾತಾಡಿದ್ದೀವಿ, ಅವ್ರ ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದೀವಿ. ಪ್ರತಿಯೊಂದು ಅವ್ರ ಮನೆಯವ್ರ ಡೀಟೇಲ್ಸ್ ತೊಗೊಂಡಿದ್ದೀವಿ. ನಾವು ಹೋಗಿ 1-2 ದಿನ ಸರ್ ಹತ್ರ ಮಾತಾಡಿ ಅದೇನು ಕ್ರಮ ತೊಗೊಳ್ಬೇಕು ಅದಕ್ಕೆ ತೊಗೋತೀವಿ ಸರ್. ಈ ಮುರಳಿ ಅನ್ನೋ ಒಬ್ಬನೇ ಯುವಕ, ಅವ್ರ ತಂದೆ ತಾಯಿ ಎಲ್ಲ ಏನು ಹೇಳಿದ್ರು ಸರ್? ಏನು ಹೇಳಕ್ ಪಾಪ, ಅವ್ರು ಹೇಳಕ್ ನೀವೇ ನೋಡಿದ್ರಲ್ಲ, ಅವ್ರು ಏನು ಹೇಳ್ತಾ ಇಲ್ಲ ಪಾಪ. ದುಃಖ ತಪ್ತರಾಗಿದ್ದಾರೆ. ಇನ್ನೂ ನಾವು ಅವ್ರು ನೋಡಿ ದುಃಖ ತಪ್ತರಾಗಿದ್ದೀವಿ ಪಾಪ. ಅವ್ರು ಏನು ಹೇಳಕ್ಕಾಗ್ತಿಲ್ಲ. ಇದಿಷ್ಟು ಯಶ್ ಅವರ ಸ್ನೇಹಿತರು ಹೇಳ್ತಾ ಇರುವಂಥದ್ದು. ಅಂದ್ರೆ ಇವತ್ತು ಪರಿಹಾರ ಚೆಕ್ ಕೊಟ್ಟಿದ್ದೀವಿ, ಪರಿಹಾರ ಇದೇನೋ ಅಲ್ಲ, ಆದರೆ ಅವ್ರಿಗೆ ಇನ್ನೂ ಅವ್ರ ಜೊತೆಗೆ ಇರ್ತೀವಿ, ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತೀವಿ. ಅವರ ಏನೋ ದುಃಖದಲ್ಲಿದ್ದಾರೆ, ಆ ದುಃಖಕ್ಕೆ ದೇವರು ಶಕ್ತಿ ತುಂಬಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್ ಗದಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.